ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ಪಂದ್ಯದಲ್ಲಿ ಎಲ್ಎಸ್ಜಿ ಅದ್ಭುತ ಚೇಸ್ ಮಾಡಿ 7 ವಿಕೆಟುಗಳಿಂದ ಜಯ ಸಾಧಿಸಿದೆ. ಪಂದ್ಯ ಸಾರಾಂಶ: ಸಿಎಸ್ಕೆ 187/5 20 ಓವರ್, ಎಲ್ಎಸ್ಜಿ 188/3 16.4 ಓವರ್. ಫಲಿತಾಂಶ: ಎಲ್ಎಸ್ಜಿ won by 7 ವಿಕೆಟ್ಸ್, 20 ಬಾಲ್ಸ್ ಲೆಫ್ಟ್. ಸಿಎಸ್ಕೆ ಇನ್ನಿಂಗ್ಸ್ ವಿಶ್ಲೇಷಣೆ: ಸಿಎಸ್ಕೆ ಪರ ಕಾರ್ತಿಕ್ ಶರ್ಮಾ ಭರ್ಜರಿ ಬ್ಯಾಟಿಂಗ್ ಮಾಡಿ 71/42 ರನ್ ಗಳಿಸಿದರು. ಡ್ಯೂಬೆ ಕೊನೆಯಲ್ಲಿ ವೇಗವಾಗಿ 32/16 ಸ್ಟಾರ್ ರನ್ ಹೊಡೆದು ತಂಡವನ್ನು 187ಕ್ಕೆ ಕೊಂಡೊಯ್ದರು. ಬ್ರೇವಿಸ್ ಕೂಡ ವೇಗದ 25 ರನ್ ಕೊಟ್ಟರು. ಆದರೆ ಆರಂಭದಲ್ಲಿ ವಿಕೆಟುಗಳು ಬೇಗ ಬಿದ್ದ ಕಾರಣ ಸಿಎಸ್ಕೆ 200+ ಸ್ಕೋರ್ ತಲುಪಲಿಲ್ಲ. ಎಲ್ಎಸ್ಜಿ ಬೌಲಿಂಗ್ ಹೀರೋ ಆಕಾಶ್ ಸಿಂಗ್ 4 ಓವರ್ 26 ರನ್ 3 ವಿಕೆಟ್. ಅವರು ಮಧ್ಯ ಓವರ್ಗಳಲ್ಲಿ ಪಂದ್ಯವನ್ನು ಸಿಎಸ್ಕೆ ಕೈಯಿಂದ ದೂರ ಮಾಡಿದರು. ಎಲ್ಎಸ್ಜಿ ಚೇಸ್ ವಿಶ್ಲೇಷಣೆ: ಎಲ್ಎಸ್ಜಿ ಚೇಸ್ ಸಂಪೂರ್ಣವಾಗಿ ಆಕ್ರಮಣಕಾರಿಯಾಗಿತ್ತು. ಪಂದ್ಯ ಹೀರೋ ಮಿಚೆಲ್ ಮಾರ್ಷ್ 90 ರನ್ 38 ಬಾಲ್, 9 4 7 6, ಸ್ಟ್ರೈಕ್ ರೇಟ್ 236+. ಅವರ ಸ್ಫೋಟಕ ಬ್ಯಾಟಿಂಗ್ನಿಂದ ಪಂದ್ಯ 17ನೇ ಓವರ್ಗೂ ಮುನ್ನ ಮುಗಿಯಿತು. ಬೆಂಬಲ ನೀಡಿದ ಆಟಗಾರರು: ಜಾಶ್ ಇಂಗ್ಲಿಸ್ 36/32, ನಿಕೋಲಸ್ ಪೂರನ್ 32/17 ಸ್ಟಾರ್. ಪೂರನ್ ಕೊನೆಯಲ್ಲಿ ಫಿನಿಶಿಂಗ್ ಟಚ್ ನೀಡಿದರು. ಸಿಎಸ್ಕೆ ಬೌಲಿಂಗ್ ಸಮಸ್ಯೆ: ಕಂಬೋಜ್ 2.4 ಓವರ್ನಲ್ಲಿ 63 ರನ್ ಕೊಟ್ಟರು. ಪವರ್ ಪ್ಲೇ ಮತ್ತು ಡೆತ್ ಓವರ್ನಲ್ಲಿ ಸಿಎಸ್ಕೆ ಬೌಲರ್ಗಳು ನಿಯಂತ್ರಣ ಕಳೆದುಕೊಂಡರು. ಮಾರ್ಷ್ ಮೇಲೆ ಯಾವುದೇ ಒತ್ತಡ ನಿರ್ಮಿಸಲು ಸಾಧ್ಯವಾಗಲಿಲ್ಲ. ಟರ್ನಿಂಗ್ ಪಾಯಿಂಟ್: ಮಿಚೆಲ್ ಮಾರ್ಷ್ ಅವರ ಪವರ್ ಹಿಟ್ಟಿಂಗ್. ಅವರು ಸ್ಪಿನ್ನರ್ ಮತ್ತು ಪೇಸರ್ ಇಬ್ಬರ ಮೇಲೂ ನಿರಂತರವಾಗಿ ಬೌಂಡರಿ ಹೊಡೆದು ಸಿಎಸ್ಕೆಗೆ ಮರಳಿ ಬರುವ ಅವಕಾಶವೇ ಕೊಡಲಿಲ್ಲ. ಪಂದ್ಯದ ಮುಖ್ಯ ಟೇಕವೇ: ಎಲ್ಎಸ್ಜಿ ಬ್ಯಾಟಿಂಗ್ ಫಾರ್ಮ್ ತುಂಬಾ ಭಯಾನಕವಾಗಿ ಕಾಣುತ್ತಿದೆ. ಸಿಎಸ್ಕೆಗೆ ಡೆತ್ ಬೌಲಿಂಗ್ ದೊಡ್ಡ ಸಮಸ್ಯೆಯಾಗಿದೆ. ಮಾರ್ಷ್ ಪ್ಲಸ್ ಪೂರನ್ ಕಾಂಬಿನೇಷನ್ ಮುಂದಿನ ಪಂದ್ಯಗಳಲ್ಲಿ ಅಪಾಯಕಾರಿಯಾಗಬಹುದು.